ಹಲೋ ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ತೋಟ ಏನಕ್ಕೆ ತೋರಿಸಿದೆ ಅಂತ ಹೇಳಿದರೆ, ನಾನು ನಿಮಗೆ ಯಾರೆಲ್ಲ ಹೇಳ್ತೀರಾ ನಮ್ಮಪ್ಪ ಆಸ್ತಿ ಮಾಡಿಲ್ಲ, ಅದೇ ಮಾಡಿಲ್ಲ, ಇದು ಮಾಡಿಲ್ಲ, ನಿಮ್ಮಪ್ಪ ಮಾಡಿರ್ತಾರೆ, ಅದನ್ನು ನೀವು ಉಳಿಸ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದರೆ, ಇವಾಗಿನ ಜನ್ರೇಷನ್ನಲ್ಲಿ ಟ್ರೆಂಡಿಗೋಸ್ಕರ ಇರೋ ಜಮೀನ ಕೊಟ್ಬಿಟ್ಟು ಏನೋ ಒಂದು ಮನೆ ಮಾಡಿದೆ, ಕಾರ್ ತೊಗೊಂಡೆ, ಬಂಗ್ಲೆ ತೊಗೊಂಡೆ, ಆ ಥರ ಎಲ್ಲ ಮಾಡಬೇಡಿ. ನಿಮ್ಮಪ್ಪ ಮಾಡಿಟ್ಟಿರೋದನ್ನ ಉಳಿಸಿ ಮತ್ತು ಬೆಳೆಸಿ ಅಷ್ಟೇ. ನೋಡಿ, ನಮ್ಮಪ್ಪ ಮಾಡಿಟ್ಟಿದ್ದಾರೆ, ನನಗೆ ಇಷ್ಟೇ ಸಾಕು ನನ್ನ ಜೀವನ. ನಾನು ಇಂಪ್ರೂವ್ ಮಾಡೋ ಥರ ನೋಡಬೇಕು ಹೊರತು ನಮ್ಮಪ್ಪ ಮಾಡಿಲ್ಲ ಅಂತ ಹೇಳ್ಕೊಂಡು ಬೈಕೊಂಡೆಲ್ಲ ಓಡಾಡಬಾರ್ದು. ಓಕೆನಾ? ನಮ್ಮಪ್ಪ ಮಾಡಿದ್ದಾನೆ, ಅದಕ್ಕೆ ನಾವು ಖುಷಿ ಪಡಬೇಕು. ಕಷ್ಟ ಬಿದ್ದುಬಿಟ್ಟು ಮಾಡಿದ್ದಾನೆ, ಅದನ್ನು ನಾವು ಉಳಿಸ್ಕೊಂಡು ಬೆಳೆಸಬೇಕು. ಆ ಥರ ಯೋಚನೆ ಮಾಡಿ. ಓಕೆನಾ? ಅಡ್ಡಿ ಇಲ್ಲ ಗಿಡಗಳಿಗೆ ಸರಿ. ಈ ಸರಿ ಒಂದು 4-5 ಕ್ವಿಂಟಲ್ ಸಿಗ್ಬೋದೇನೋ ಅನಿಸುತ್ತೆ ಅಡಿಕೆ. ಮಳೆ ಅಲ್ವಾ, ಇನ್ನು ತುಂಬ ಗಿಡಗಳು ಕೊಟ್ಟೆ ಹೊಡೆಯೋದಿದೆ. ಮುಂದಿನ ಸರಿ ಹೊಡೆಯುತ್ತೆ ಅನಿಸುತ್ತೆ. ಇದೇ ನಮ್ಮ ತೋಟ. ಇದು ಭತ್ತ. ಇದು ನಮ್ಮ ಭತ್ತ. ಪಕ್ಕದಲ್ಲಿರೋದು ನಮ್ಮ ಚಿಕ್ಕಪ್ಪ ಅವ್ರ ತೋಟಗಳು. ಅದೆಲ್ಲ ಅಡಿಕೆ. ಇದು ಚೆನ್ನಾಗಿ ಹಿಡಿದಿದೆ, ಅಡ್ಡಿ ಇಲ್ಲ. ಸಣ್ಣ ಅಡಿಕೆ ಇದು. ಒಂದು ಗಿಡ ಮುರಿದೋಗ್ಬಿಟ್ಟಿದೆ, ಏನೋ ಸತ್ತೋಗ್ಬಿಟ್ಟಿದೆ. ಬೇಜಾರಾಗುತ್ತೆ ಮರ. ಇಷ್ಟಿಷ್ಟು ದೊಡ್ಡ ಗಿಡಗಳು ಇಷ್ಟು ತಪ್ಪಾಗಿ 4-5 ವರ್ಷ ಆಗಿ ಮುರಿದು ಅಥವಾ ಸತ್ತೋದ್ರೆ ಬೇಜಾರಾಗುತ್ತೆ. ಒಳ್ಳೆ ಮಕ್ಕಳ ಥರ ಕಾಪಾಡಿರ್ತಾರೆ. ಯಾರಪ್ಪ ಅಂದಿರಾದರೂ ಅಷ್ಟೇ, ಗದ್ದೆ ಜಮೀನು ಕೆಲಸ ಮಾಡೋರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅಡಿಕೆ ಗಿಡ ಎಲ್ಲ ಇದು ನಮ್ಮ ಬೋರು 2009-8 ಹೊಡಿಸಿರೋದು ಅಂತ. 9-8 ಹೊಡಿಸಿರೋದು. ಇದು ಒಂದು 300 ಫೀಟ್ ಹೊಡಿಸಿದ್ದೀವಿ. ಚೆನ್ನಾಗಿದೆ. ಒಂದು 5.5-6 ಇಂಚ್ ನೀರಿದೆ. ಇದುವರೆಗೂ ನೀರು ಕಡಿಮೆ ಆಗಿಲ್ಲ. ಒಂದೇ ಎರಡೋ ಪೈಪ್ ಕೆಳಗಡೆ ಇಳಿಸಿದ್ದಾರೆ. ಒಂದು 100-120 ಮೀಟ್ರ್. ಇದು ಹಳೆ ನಮ್ಮದು ಕರೆಂಟ್ ಇದೆ, ಬಟ್ ಆದರೆ ಪಾಪ ರೆಡಿ ಸರಿಯಾಗಿ ಇಟ್ಕೊಳ್ಳಿಲ್ಲ. ಸತ್ತೋಗ್ಬಿಡಿ ನೋಡಿ, ಚಿರ್ಲೆ ಸ್ಮೆಲ್ ಹೊಡಿತಿದೆ. ಅಯ್ಯೋ, ಬೋರ್ಡೆಲ್ಲ ಹೋಗ್ಬಿಟ್ಟಿದೆ. ಒಳ್ಳೆಯದು. ಪೈಪ್ ಇಳಿಸಿದಾರಲ್ಲ, ಕಡಿಮೆ ಆಗಿದೆ ವೈರ್. ತುಂಬ ಗಿಡ ಕಾಯಿ ಉದುರಿದೆ ಅಲ್ಲ. ಚೆನ್ನಾಗಿಡಿದೆ ಈ ಸರಿ. ಸ್ವಲ್ಪ ಬೆಟರ್, ಅಡ್ಡಿ ಇಲ್ಲ. ಸ್ವಲ್ಪ ಗಿಡಗಳಷ್ಟೇ, ಸ್ವಲ್ಪ ಕೊಟ್ಟೆ ಹೊಡೆಯೋದಿದೆ ಗಿಡಗಳೆಲ್ಲ. ಬಟ್ ತೋಟ ಮಾತ್ರ ನೀಟಾಗಿ ಇಟ್ಕೊಂಡಿದ್ದಾರೆ ಅಪ್ಪಾಜಿ. ನೋಡಿ, ಹುಲ್ಲುಗಳು ಜಾಸ್ತಿ ಬೆಳಿಬಾರ್ದು, ಹುಲ್ಲುಗಳು ಜಾಸ್ತಿ ಬೆಳೆದು. ಅಡಿಕೆ ನೋಡಿ, ರೋಗ ಏನೋ ಬಿದ್ದೋಗಿದೆಯಪ್ಪ, ಏನು ಅಂತ ಗೊತ್ತಿಲ್ಲ. ಇದು ಏನಿದು ರೋಗ ಆಗಿದೆಯಲ್ಲ, ನೋಡಬೇಕು.
ಏನೇ ಹೇಳಿ ಈ ಊರಲ್ಲಿರೋದು ಆರಾಮಾಗಿ ಅನಿಸುತ್ತಿದೆ. ಬೆಂಗಳೂರು ಜೀವನನೇ ಬೇಡ ಅನಿಸಿದೆ. ಈ ಥರ ಇದ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಇಲ್ಲಿ. ಇನ್ನೊಂದು 5 ವರ್ಷ ಆದಮೇಲೆ ಬೆಂಗಳೂರು ಬಿಟ್ಬಿಟ್ಟು ಊರ ಕಡೆಗೆ ಸೆಟ್ಲ್ ಆಗ್ತೀನಿ ನಾನಂತೂ. ಆರಾಮಾಗಿರ್ಬೋದು ಇಲ್ಲಿ, ನೆಮ್ಮದಿಯಾಗಿರ್ಬೋದು. ಸ್ವಲ್ಪ ಕೆಲಸ ಮಾಡಿಕೊಂಡು ಆರಾಮಾಗಿದ್ದರೆ ಇನ್ನು ಮಸ್ತಾಗಿರುತ್ತೆ. ಇದೇ ಅಡಿಕೆನ ನೀಟಾಗಿ ಮೇಂಟೈನ್ ಮಾಡಿದರೆ ಏನಂತೀರ? ಸೌಂಡ್ ಕೇಳಿಸ್ತಿದೆ ನಿಮಗೆ? ಇಲ್ಲ, ಅಕ್ಕಪಕ್ಕದಲ್ಲೇ ನವಿಲು ಬರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ನಿಮಗೆ ಇಲ್ಲಿ ಪಕ್ಕದಲ್ಲೇ ನದಿ ಹೋಗುತ್ತೆ. ಇಲ್ಲಿ ನಮ್ಮದು ತೋರಿಸ್ತೀನಿ ರೀ. ನದಿ ಹೋಗೋಕ್ಕೆ ಹುಲ್ಲುಗಳು ಜಾಸ್ತಿ ಇದೆ, ಕಷ್ಟ. ಇವು ಇದ್ದರೆ ಇದು ಬೇರೆಯವ್ರ ಬಾಣ ಮರ, ಸುಮ್ಮನೆ ಬಿಟ್ಟಿದ್ದಾರೆ ನೋಡಿ, ದನ ಮೇಯ್ಸಕ್ಕಂತೀವಿ. ಮೇ ಬಿ ಹೋಗ್ಬೋದು ಅನ್ಸುತ್ತೆ. ನೋಡೋಣ, ಟ್ರೈ ಮಾಡುವ. ಹೋಗುತ್ತೆ. ಹೇಗಿದೆ ನೋಡಿ, ಕಷ್ಟ ಅಲ್ವಾ? ಫಸ್ಟೆಲ್ಲ ನಾವು ಚಿಕ್ಕವರಿದ್ದಾಗ ಭತ್ತ ಎಲ್ಲ ಇದು ಮಾಡುವಾಗ ಇಲ್ಲಿಂದ ನೀರು ಎತ್ಕೊಂಡೋಗಿ ಅಲ್ಲಿ ಇದು ಮಾಡ್ತಾಯಿದ್ದೀವಿ. ನೀರು ಹೋಗ್ತಾ ಇದೆ. ಇದೆಲ್ಲ ಮರ, ಇದೆಲ್ಲ ನದಿ ಪಕ್ಕದಲ್ಲಿದೆ. ಜಂಪ್ ಮಾಡಿ ಹೋಗ್ಬೇಕು. ಹೇಗೆ ಜಂಪ್ ಮಾಡಿ ಬಿದ್ದಿದ್ರೆ ಏನು ಮಾಡೋದು? ಬಿದ್ದಿದ್ರೆ ಏನು ಮಾಡ್ಬಿಡೋದು? ಸೇಫಾಗಿ ದಾಟಬೇಕು. ಆಮೇಲೆ ಕಷ್ಟ ಆಗುತ್ತೆ. ಓಹ್, ತುಂಬ ಕಷ್ಟ ಇದೆ ಮಾರ, ಅಡ್ವೆಂಚರ್ ಆಗಿದೆ. ನದಿ ತೋರ್ಸೋಕೆ ಹೋಗಿ ಆ ಕಡೆಗೆ ಹೋಗ್ಬೋದಿತ್ತು ಅನ್ಸುತ್ತೆ. ಇನ್ನು ಈ ಕಡೆ ಬೇಡ, ಜಾರುತ್ತೆ. ಫುಲ್ ಮಣ್ಣಾಗೋಯ್ತು ಕಾಲು. ನೋಡಿ ಎಷ್ಟು ಕಷ್ಟ ಬಿದ್ದುಬಿಟ್ಟು ನದಿ ತೋರಿಸ್ಬೇಕಂತ ಬಂದೆ ನಿಮಗೆ. ನೋಡ್ಬೋದು, ಇಲ್ಲಿ ನದಿ ಹೋಗ್ತಾ ಇದೆ. ಅಲ್ಲಿ ಕೆಳಗರೆಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಜಾರುತ್ತೆ. ನಾವು ಚಿಕ್ಕವರಿದ್ದಾಗ ಈ ನದಿಯಲ್ಲಿ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನೀರೆಲ್ಲ ಕಡಿಮೆ ಆಗ್ಬಿಡುತ್ತೆ. ಚಿಕ್ಕ ಗುಂಡಿಗಳ ಥರ ಆಗುತ್ತೆ. ಆವಾಗ ಬಂದ್ಬಿಟ್ಟು ಮೀನು ಹಿಡಿಯೋಕ್ಕೆ ಬರ್ತಿದ್ವಿ. ಇದು ಮಿನಿಮಮ್ ಅಂದರೆ ಫುಲ್ ಹೋಗುತ್ತೆ. ನಮ್ಮ ತೋಟ ಇದೆಯಲ್ಲ, ತೋಟದವರೆಗೂ ಬರುತ್ತೆ. ನೋಡ್ಬೋದು, ನೀರು ಹರಿತಾ ಇದೆ. ಇದರಲ್ಲಿ ಮೀನು ಹಿಡಿಯೋಕ್ಕೆ ಬರ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಅವ್ರ ನೆನಪಿಗೋಸ್ಕರ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಇಷ್ಟೇ. ಬಾಯ್ ಡಿವಿಯನ್ಸ್, ಬಾಯ್ ಎಲ್ಲರಿಗೂ ಬಾಯ್. ಶುಭ. ಮತ್ತೆ ಸಿಗೋಣ.